ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳೇನು ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿ ಒಂದು ಪ್ರಕ್ರಿಯೆಗೆ ಮುಂದಾಗ್ತಿದಾರಲ್ಲ ಈ ಅಭ್ಯರ್ಥಿಗಳಿಗೆ ಇವಾಗ ಸೀಟ್ ಮೆಟ್ರಿಕ್ಸ್ ಡಿಸೆಂಬರ್ ತಿಂಗಳ 8 2025 ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಂದರೆ CSL ಡಿಪಾರ್ಟ್ಮೆಂಟ್ ಅವರು ರಿಲೀಸ್ ಮಾಡೋದಾಗಿರುತ್ತೆ. ಸೀಟ್ ಮೆಟ್ರಿಕ್ಸ್ ವಿದ್ಯಾರ್ಥಿಗಳು ನೋಡಿದಾಗ ಕಾಮನ್ ಆಗಿ ಗೊತ್ತಾಗಿರೋದೇನೆಂದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಬೇರೆ ಬೇರೆ ಬಿಟ್ಟಿರುವಂಥದ್ದಾಗಿರುತ್ತೆ. ಅದರಲ್ಲಿ ನೋಡಿದಾಗ GM ಅಲ್ಲಿ ಕೆಲವೊಂದು ಸೀಟ್ಸ್ಗಳು ಇರ್ಬೋದೇನೋ, ಕೆಲವು ಕಾಲೇಜಲ್ಲಿ ಒಂದು 4, 5, 10 ತನಕ ಒಂದೊಂದು ಥರ ಇರ್ಬೋದು. ಇನ್ನು ಕೆಲವು ಕಾಲೇಜಸ್ಸಲ್ಲಿ ಒಂದು 2, 3 ಇರ್ತವೆ. ಬಟ್ ಕ್ಯಾಟಗರಿ ಸೀಟ್ಸ್ ಅಂತ ನೋಡಿದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ 2A, 2B, 3A, 3B ನಂತರದಲ್ಲಿ SCA, SCB, SCC ನಂತರದಲ್ಲಿ ST ಆಗಿರ್ಬೋದು. ನಂತರ ಈ ಥರ ಒಂದು ಕ್ಯಾಟ್ 1 ಅಂತಕ್ಕಂಥದ್ದು ಏನಿರುತ್ತಲ್ಲ, ಸೊ ಈ ಥರ ಅಭ್ಯರ್ಥಿಗಳಿಗೆ ಅಲ್ಲಿ 1 ಸೀಟ್ 2 ಸೀಟ್ ಹೆಚ್ಚಂದ್ರೆ 2 ಸೀಟ್ 3 ಸೀಟ್ ಇಷ್ಟು ಒಳಗಡೆ ಇರುವಂಥದ್ದಾಗಿರುತ್ತೆ. ಸೊ ಈ ಕಾರಣಕ್ಕೆ ಕೆಲವೊಂದು ಅಭ್ಯರ್ಥಿಗಳಿಗೆ ಅವರ ಒಂದು ಕ್ಯಾಟಗರಿಗೆ ಸೀಟ್ಸೇ ಇಲ್ಲ. ಸೊ ಈಗ ನಮ್ಮ ಒಂದು ಕ್ಯಾಟಗರಿಗೆ ಸೀಟ್ಸ್ಗಳೇ ಇಲ್ಲ ಅಲ್ಲಿ. ಸೊ ನಾವೇನು ಮಾಡೋದು, ನಮಗೆ ಆ ಒಂದು ಕಾಲೇಜ್ ಬೇಕು ಅಂತ ಇತ್ತು. GM ಅಲ್ಲಿ ಕೆಲವೊಂದು ಸೀಟ್ಸ್ಗಳಿದ್ದಾವೆ. ನಂತರ ಹೈದ್ಕರ್ ಅಂತ ಕೊಟ್ಟಿದ್ದಾರೆ, ಅದೇನು GM ಅಂದ್ರೆ ಏನು, OT ಅಂತ ಕೊಟ್ಟಿದ್ದಾರೆ, ಅದೇನು. ಸೊ ಈ ಸೀಟ್ಸ್ಗಳನ್ನ ಯಾರು ಕೊಡ್ತಾರಾಗಿದ್ರೆ ಈ ಥರ ಒಂದು ಪ್ರಶ್ನೆಗಳಿರುತ್ತೆ. ಬಟ್ ನಮ್ಮ ಒಂದು ಕ್ಯಾಟಗರಿಗಳು ಕೂಡ ಸೀಟ್ಸ್ ಇಲ್ಲದೆ ಹೋಗಿರುತ್ತೆ. ಸೊ ಹಾಗಾದ್ರೆ ಏನು ಮಾಡಬೇಕಿರುತ್ತೆ ಅಭ್ಯರ್ಥಿಗಳು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಅವು ಏನು ಆಗಿದ್ರೆ ನಿಮ್ಮ ಒಂದು ಕ್ಯಾಟಗರಿಗೆ ಸೀಟ್ಸ್ ಇಲ್ಲ ಅಂತ ಆತಂಕ ಎಲ್ಲ ಪಡ್ತೀರಾ ಅಭ್ಯರ್ಥಿಗಳು, ಅದ್ರ ಬಗ್ಗೆ ಕೂಡ ಹೆಚ್ಚುವರಿ ಮಾಹಿತಿನ ತಿಳ್ಕೊಂತೀರಾ ಅಂತ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕನ್ನಡದ ಯೂಟ್ಯೂಬ್ ಚಾನಲ್ ನೀವು ಪಡ್ಕೋಬೋದಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ. ಸೊ ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಏನು ಪ್ರಕಟ ಮಾಡಿದಲ್ಲ, ಸೀಟ್ ಮೆಟ್ರಿಕ್ಸ್ ಅಂತಕ್ಕಂಥದ್ದು ಪ್ರಮುಖವಾಗಿ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಾವು ಹಿಂದಿನ ಕೂಡ ಮಾಹಿತಿನ ನಿಮಗೆ ಕೊಟ್ಟಿದ್ವಿ. ಸೀಟ್ ಮೆಟ್ರಿಕ್ಸ್ ಅಲ್ಲಿ ಅಭ್ಯರ್ಥಿಗಳು ಏನನ್ನು ಗಮನಿಸಬೇಕು ಅಂತ. ನಂತರದಲ್ಲಿ ಒಂದು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಅಭ್ಯರ್ಥಿಗಳು ಇವಾಗ ಆ ಒಂದು ಬೇಸ್ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಯಾಕೆ ಅಂದರೆ ಅಭ್ಯರ್ಥಿಗಳು ಸುಮ್ಮನೆ ಕಾಲೇಜ್ಗಳನ್ನ ಇವಾಗ ಏನೋ ಒಂದು ಆಪ್ಷನ್ ಎಂಟ್ರಿ ಏನೋ ಮಾಡಬೇಕು, ಕಾಲೇಜ್ಗಳನ್ನ ಆಯ್ಕೆ ಮಾಡಬೇಕು ಅಂತ ಏನೋ ಒಂದು ಕಾಲೇಜ್ಗಳನ್ನ ಆಯ್ಕೆ ಮಾಡಿದಾಗ ಆ ಒಂದು ಕಾಲೇಜ್ಗಳು ನಿಮಗೆ ಸೀಟ್ ಇಲ್ಲ ಅಂದಾಗ ನಿಮಗೆ ಸ್ಟಾರ್ ಮಾರ್ಕನ್ನು ಕೊಟ್ಬಿಡ್ತಾರೆ. ಆ ಕಾರಣಕ್ಕೆ ಇವಾಗ ಮೊದಲನೇದಾಗಿ ಆ ಒಂದು ಮೆನ್ಷನ್ ಏನು ಮಾಡಿರ್ತಾರಲ್ಲ ಸೀಟ್ ಮೆಟ್ರಿಕ್ಸ್ ಅಲ್ಲಿ, ಅದನ್ನ ತಿಳ್ಕೊಳ್ಳುವಂತಂದ್ರೆ OT ಅಂದರೆ ಅದರ್ಸ್ ಅಂದ್ಬಿಟ್ಟು, ಅಂದರೆ ಜನರಲ್ ಆಗಿ OT ಅಂತ ಕೊಟ್ಬಿಟ್ಟು ಅಷ್ಟು ಕಾಲೇಜ್ ಅಂದರೆ ಮೆನ್ಷನ್ ಮಾಡಿರ್ತಾರೆ. GM, 2A, 2B, 3A, 3B, SCA, SCB, SCC, ST ಮತ್ತೆ ಕ್ಯಾಟಗರಿ 1 ಈ ಥರ ಒಂದು ಮೆನ್ಷನ್ ಆಗಿರುತ್ತೆ. ಸೊ OT ಅಂದರೆ ಇವು ಒಂದು ಕ್ಯಾಟಗರಿಗಳು ಅಂತ ಅದರ್ಸ್ ಅಂದ್ಬಿಟ್ಟು. ನಂತರದಲ್ಲಿ ಅಲ್ಲಿ ಹೈದ್ಕರ್ ಅಂತ ಕೊಟ್ಟಿರ್ತಾರೆ. ಹೈದ್ಕರ್ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂದ್ಬಿಟ್ಟು. ಸೊ ಆ ಒಂದು ರಿಸರ್ವೇಷನ್ ಯಾವೆಲ್ಲ ಅಭ್ಯರ್ಥಿಗಳು ಹೊಂದಿರ್ತಿರಲ್ಲ, ಸೊ ಆ ಒಂದು ಮೀಸಲಾತಿ ಆ ಒಂದು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಸೀಟ್ಗೆ ಎಲಿಜಿಬಲ್ ಇರ್ತಾರೆ, ಮತ್ತೆ ಆ ಒಂದು ಕ್ಯಾಟಗರಿಯಲ್ಲೇ ಇರಬೇಕಿರುತ್ತೆ. ಸೊ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಕೆಲವೊಂದು ಕ್ಯಾಟಗರಿಗಳೇ ಆ ಒಂದು 1 ಸೀಟ್ 2 ಸೀಟ್ ಅಂದ್ಬಿಟ್ಟು ಹೈದ್ಕರ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅದನ್ನ ಕೊಡುವಂಥದ್ದು ಇರುತ್ತೆ. ನಿಮ್ಮ ಹತ್ರ ಕ್ಯಾಟಗರಿ ನಿಮ್ದು ಬೇರೆ ಕ್ಯಾಟಗರಿಗೆ ಅಲ್ಲಿ ಹೈದ್ಕರ್ ಅಂತ ಏನೋ ಕೊಟ್ಟು ಆ ಒಂದು ಬೇರೆ ಕ್ಯಾಟಗರಿ ಮೆನ್ಷನ್ ಮಾಡಿದ್ರೆ ನಿಮ್ಗೆ ಅದು ಬರೋದಿಲ್ಲ. ಬಟ್ GM ಅಂತ ಕೊಟ್ಟಿರ್ತಾರಲ್ಲ, ಸೊ ನಿಮ್ಮ ಒಂದು ಕ್ಯಾಟಗರಿ ಸೀಟ್ಸ್ ಇಲ್ಲ ಅನ್ಕೊಳ್ಳಿ, ಅದು 1-2 ಸೀಟ್ ಇದೆ ಅನ್ಕೊಳ್ಳಿ, 1-2 ಸೀಟ್ ಇದ್ರೂ ಕೂಡ ನೀವು ಆ ಒಂದು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬಹುದು, ಸಮಸ್ಯೆ ಇಲ್ಲ. ನಂತರದಲ್ಲಿ ಇವಾಗ ಪ್ರಮುಖವಾಗಿ GM ಅಂತ ಸೀಟ್ ಕೊಟ್ಟಿದ್ದಾರೆ. ಸೊ ಆ ಒಂದು GM ಸೀಟಲ್ಲಿ ಕೆಲವೊಂದು ಕಾಲೇಜಸ್ ಅಂದರೆ ಸೀಟ್ಸ್ಗಳಿದ್ದಾವೆ, ನಾವು ಅದಕ್ಕೆ ಹಾಕ್ಬೋದಾ, ನಮಗೆ ಕೊಡ್ತಾರಾ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರುವಂಥದ್ದಾಗಿರುತ್ತೆ. ಅಥವಾ ಅದನ್ನ ಯಾರು ಕೊಡ್ತಾರೆ ಅಂತ ಅದನ್ನ ಕೊಡುವಂಥದ್ದು ಯಾರಿಗೆ ಅಂದರೆ ಜನರಲ್ ಮೆರಿಟ್ನಲ್ಲಿ, ಅಂದರೆ ಅಭ್ಯರ್ಥಿಗಳಿಗೆ ಜನರಲ್ ಮೆರಿಟ್ ಅಂತಕ್ಕಂಥದ್ದು ಯಾವುದೋ ಒಂದು ಕ್ಯಾಟಗರಿ ಆಗೋದಿಲ್ಲ. ಸೊ ಅದು ಇತರೆ ಒಂದು ಕ್ಯಾಟಗರಿಗಳನ್ನು ಕೂಡ ಒಂದು ಅಂದರೆ ಜನರಲ್ ಮೆರಿಟ್ ಅಂದರೆ ಇತರೆ ಮುಂದುವರೆದಿದ್ದಾರೆ ಅಥವಾ ಅವತ್ತು ಇತರೆ ಸೌಲಭ್ಯಗಳನ್ನ ಅದ್ರ ಬಗ್ಗೆ ನಾನು ಹೋಗಲ್ಲ, ಅದೇನು ಮಾತಾಡಕ್ಕೆ ಹೋಗಲ್ಲ. ಬಟ್ ಏನಂದ್ರೆ ಅಲ್ಲಿ ಮುಂದುವರೆದಿದ್ದಾರೆ ಅಂತಕ್ಕಂಥ ಒಂದು ಬೇಸ್ ಮೇಲೆ, ಅಂದ್ರೆ ಇವಾಗ ಇತರೆ ಒಂದು ರಿಸರ್ವೇಷನ್ ಕೊಡ್ತಾರಲ್ಲ ಅಭ್ಯರ್ಥಿಗಳಿಗೆ, ಆ ಒಂದು ರಿಸರ್ವೇಷನ್ ಒಂದು ಕಟ್ ಆಫ್ಗಳು ಗಮನಿಸಿದ್ರು ಕೂಡ ಅಭ್ಯರ್ಥಿಗಳಿಗೆ ಅರ್ಥ ಆಗುತ್ತೆ. GM ನ ಕಟ್ ಆಫ್ ಜಾಸ್ತಿ ಇರುತ್ತೆ, ಇತರ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಟ್ ಆಫ್ಗಳಲ್ಲಿ ಕಡಿಮೆ ಇರುತ್ತೆ. GM ನ ಕಟ್ ಆಫ್ಗೆ ಹೋಲಿಕೆ ಮಾಡಿದ್ರೆ ಆ ಕಾರಣಕ್ಕೆ GM ಅಂತ ಇರ್ತಕ್ಕಂಥದ್ದು ನಿರ್ದಿಷ್ಟ ಕ್ಯಾಟಗರಿ ಅಂತ ಬರೋದಿಲ್ಲ, ಅದೊಂದು ರೀತಿಯಾಗಿ ಕೊಡ್ತಕ್ಕಂಥ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಸೊ ಅಭ್ಯರ್ಥಿಗಳಿಗೆ. ಸೊ ಈ ಒಂದು GM ಅಂತಕ್ಕಂಥದ್ದು ಕ್ಯಾಟಗರಿ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಅಂದ್ರೆ ಇತರ ಎಲ್ಲ ಒಂದು ವಿದ್ಯಾರ್ಥಿಗಳನ್ನ ಕೂಡ ಕೆಲವ್ರನ್ನ ಅದಕ್ಕೆ ಸೇರ್ಪಡೆಗೊಳಿಸಿರ್ತಾರೆ. ಅಂದ್ರೆ ಅವರ ಒಂದು ಬೇರೆ ಬೇರೆ ಒಂದು ಆಂಗಲ್ಸ್ ಏನಿರ್ತಾವಲ್ಲ ಅದರ ಬೇಸ್ ಮೇಲೆ ಅದನ್ನ ಸೇರ್ಪಡೆಗೊಳಿಸಿರೋದಾಗಿರುತ್ತೆ. ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ನಾನು ಹೇಳೋಕ್ಕಲ್ಲ. ಬಟ್ ಆದ್ರೆ ವಿದ್ಯಾರ್ಥಿಗಳಿಗೆ GM ನ ಸೀಟ್ ಯಾರಿಗೆ ಕೊಡ್ತಾರೆ ಅಂದ್ರೆ GM ಅಂತ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ GM ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಆ ಅಭ್ಯರ್ಥಿಗಳು ಅದಕ್ಕೆ ಎಲಿಜಿಬಲ್ ಇರ್ತಾರೆ. ನಂತರದಲ್ಲಿ GM ನ ಕಟ್ ಆಫ್ಗಿನ ಜಾಸ್ತಿ ಪರ್ಸೆಂಟೇಜು ಬಂದಂತ ಸಂದರ್ಭದಲ್ಲಿ ಮಾತ್ರ ಅದನ್ನ ಪರಿಗಣಿಸ್ತಾರೆ. ಈಗ ನಿಮಗೂ ಕೂಡ ಇವಾಗ ಎಕ್ಸಾಂಪಲ್ ಕೊಡ್ತೀನಿ ಅನ್ಕೊಳ್ಳಿ, ನಾನು ಇವಾಗ ಎಕ್ಸಾಂಪಲ್ ಕೊಡ್ತೀನಿ, ಎಕ್ಸಾಂಪಲ್ ಇದು ಅರ್ಥ ಮಾಡ್ಕೊಳ್ಳಿದ್ದೀರಾ. ಇವಾಗ ನನ್ನ ಒಂದು ಪರ್ಸೆಂಟೇಜ್ 79 ಇದೆ ಅನ್ಕೊಳ್ಳಿ, ಡಿಗ್ರಿಯ ಒಂದು ಪರ್ಸೆಂಟೇಜ್ 79 ಇದೆ. ಈ ಸಂದರ್ಭದಲ್ಲಿ ಅಥವಾ ಡಿಗ್ರಿದು PG ಯಾವುದೋ ಒಂದು ಹೈಯೆಸ್ಟ್ ಇರುವಂತ ತಗೊಂತಾರೆ. ಸೊ 79% ಇದು ನಂದಿದೆ ಅಂತಂದಾಗ ಇವಾಗ ನಂದು ಕ್ಯಾಟಗರಿ ಯಾವುದೋ ಒಂದು ಇದೆ ಅನ್ಕೊಳ್ಳಿ, ABC ಅಂತಕ್ಕಂಥದ್ದು ಯಾವುದೋ ಒಂದು ಕ್ಯಾಟಗರಿ ಇದೆ ಅನ್ಕೊಳ್ಳಿ, ಅಥವಾ XYZ ಏನೋ ಒಂದು ಕ್ಯಾಟಗರಿ ಅನ್ಕೊಳ್ಳಿ, ನಂದು ಈ ಒಂದು ಕ್ಯಾಟಗರಿ ಇದೆ. ಆ ಒಂದು ಸಂದರ್ಭದಲ್ಲಿ ನನ್ನ ಕ್ಯಾಟಗರಿಗಳಿಗೆ 1 ಸೀಟ್ 2 ಸೀಟ್ ಇದೆ ಆ ಒಂದು ಕಾಲೇಜಲ್ಲಿ. ಸೊ ಅಥವಾ ಇನ್ನು ನನಗೇನೆ ಜಾಸ್ತಿ ಪರ್ಸೆಂಟ್ ಇರೋರು ಅದಕ್ಕೆ ಸಿಕ್ಬಿಡ್ತು ಅಂದರೆ ಆ ಸಂದರ್ಭದಲ್ಲಿ ಕೂಡ, ಅಥವಾ ನನ್ನ ಕ್ಯಾಟಗರಿಗೆ ಸೀಟೇ ಇಲ್ಲ ಅನ್ಕೊಳ್ಳಿ, 0 ಕೊಟ್ಟಿದ್ದಾರೆ, ಬಟ್ ನನಗೆ ಆ ಕಾಲೇಜ್ ಬೇಕು. ಆ ಕಾಲೇಜಲ್ಲಿ GMಗೆ ಒಂದು 5-6 ಸೀಟ್ ಇದೆ ಅನ್ಕೊಳ್ಳಿ, 4 ಸೀಟ್ ಇದ್ದಾವೆ. ಸೊ ನನಗೆ ಆ ಕಾಲೇಜ್ ಬೇಕು, ಅಲ್ಲಿ 0 ಸೀಟ್ ಇದೆ ನನಗೆ. ಆ ಒಂದು ಕಾಲೇಜಿಗೆ ನಾನು ಆಪ್ಷನ್ ಎಂಟ್ರಿನ GM ಇರೋದ್ರಿಂದ ಕೊಡ್ಬೋದು. ಬಟ್ ಯಾವ ಥರ ಆಗುತ್ತೆ, ಆ ಸಂದರ್ಭದಲ್ಲಿ ಕೊಡ್ತಾರೆ ಅಂದರೆ ನನ್ನ ಒಂದು ಪರ್ಸೆಂಟೇಜ್ ಅರ್ಥ ಮಾಡ್ಕೊಳ್ಳಿದ್ದೇನೆ, ನನ್ನ ಒಂದು ಪರ್ಸೆಂಟೇಜ್ 79 ಇದೆ. ಬಟ್ GM ನ ಕಟ್ ಆಫ್ ಏನಿರುತ್ತಲ್ಲ ಅದು 78 ಅಂಡ್ ಆಫ್
ಈ ಥರ ನಾನು ನಿಂತರೆ ಆ ಸೀಟಿಗೆ ನಾನು ಎಲಿಜಿಬಲ್ ಇರ್ತೀನಿ. ಯಾಕಂದರೆ ಆ ಒಂದು ಕಟ್ ಆಫ್ ನಿಂತಿರೋದೆಷ್ಟು GM ಕಟ್ ಆಫ್ ಅಂದರೆ ನಾನು ಹೇಳ್ತಿರೋದು ಆ ಒಂದು ಕಾಲೇಜಿಗೆ ಅಂತ ನಿಗದಿ ಮಾಡಲ್ಲ. ಬಟ್ ಸೆಕೆಂಡ್ ರೌಂಡ್‌ಗೆ ಇನ್ನೂ ಕಟ್ ಆಫ್ ಇಳಿಕೆ ಆಗುತ್ತೆ. ಫಸ್ಟ್ ರೌಂಡಲ್ಲಿ 82 ಸಮಥಿಂಗ್ ಏನೋ ಇತ್ತು GMದು. ಸೆಕೆಂಡ್ ರೌಂಡ್‌ಗೆ ಅದು ಇನ್ನಷ್ಟು ಇಳಿಕೆ ಆಗುತ್ತೆ ಎಲ್ಲ ಒಂದು ಕ್ಯಾಟಗರಿಗಳ ಬಗ್ಗೆ. ಅದ್ರ ಬಗ್ಗೆ ಮಾಹಿತಿನ ಕೊಡ್ತೇವೆ ಕೂಡ. ಬಟ್ ಇವಾಗ GMನ ಕಟ್ ಆಫ್ ಏನಿರುತ್ತಲ್ಲ ಸೆಕೆಂಡ್ ರೌಂಡ್‌ದು 78 ಸಮಥಿಂಗ್ ಏನಾದ್ರು ನಿಂತ್ಕೊಂಡ್ರೆ ಉದಾಹರಣೆಗೆ ಹೇಳ್ತಿರೋದು ಅಷ್ಟೇ ಎಕ್ಸಾಂಪಲ್. ಅಷ್ಟಕ್ಕೆ ನಿಂತ್ಕೊಳ್ಳುತ್ತೋ ನಿಲ್ಲಲ್ವೋ ಅದು ಬೇರೆ ಪ್ರಶ್ನೆ. ಅದ್ರ ಬಗ್ಗೆ ಆಮೇಲೆ ಹೇಳೋಣ. ಈಗ 78, 78 ಅಂಡ್ ಹಾಫ್ ಈ ಥರ ಇದೆ ಅನ್ಕೊಳ್ಳಿ. ನನ್ನ ಒಂದು ಪರ್ಸೆಂಟೇಜ್ 79 ಇರೋದ್ರಿಂದ ಸೊ ನಾನು GMನ ಕಟ್ ಆಫ್‌ಗಿಂತ ಜಾಸ್ತಿನೇ ಇರ್ತೀನಿ. ಸೊ ನಾನು ಬೇರೆ ಕ್ಯಾಟಗರಿ ಯಾವುದೇ ಆಗಿದ್ರು ಕೂಡ ನನಗೆ ಆ ಒಂದು ಸೀಟನ್ನು ಕೂಡ ನನಗೆ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಒಂದು GMನ ಕಟ್ ಆಫ್‌ಗಿಂತ ಜಾಸ್ತಿ ಇರೋದ್ರಿಂದ ನನಗೆ ಕ್ಯಾಟಗರಿ ಒಂದು ಕಾಲೇಜ್ ಕೊಟ್ಟಿದ್ದೀನಿ ಅಂದರೆ ಅಲ್ಲಿ ಸೀಟ್ ಆ ಕ್ಯಾಟಗರಿ ರಿಸರ್ವೇಷನಿಂದ ನನಗೆ ಸೀಟ್ ಇಲ್ಲ ಅಂದರೂ ಕೂಡ GMನ ಬೇಸ್ ಮೇಲೆ ನಾನು ಎಲಿಜಿಬಲ್ ಇರೋದ್ರಿಂದ ಆ ಒಂದು ಏನು ಸೀಟನ್ನು ಕೂಡ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಯಾವ ಒಂದು ಅಭ್ಯರ್ಥಿಗಳು ನನಗಿಂತ ಜಾಸ್ತಿ ಪರ್ಸೆಂಟೇಜ್ ಬಂದಿಲ್ಲ 79ಗಿಂತ ಜಾಸ್ತಿ ಅಂದಾಗ ನನಗೆ ಕೂಡ ಒಂದು ಸೀಟನ್ನು ಅಲಾಟ್ ಮಾಡ್ತಾರೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಮತ್ತು ಈ ಥರ ಅಭ್ಯರ್ಥಿಗಳು ಆ ಒಂದು ನಿರ್ದಿಷ್ಟ ಕ್ಯಾಟಗರಿ ಸೀಟ್ಸ್‌ಗಳು ಆ ಕಾಲೇಜಲ್ಲಿ ಇರ್ತಾವಲ್ಲ, ಸೊ ಆ ಒಂದು ರಿಸರ್ವೇಷನ್ ಹೊಂದಿರುವಂಥ ವಿದ್ಯಾರ್ಥಿಗಳು ಅಷ್ಟೇ ಪರ್ಸೆಂಟೇಜ್ ಏನಾರ ಅವ್ರದ್ದು ಬಂದ ಕಟ್ ಆಫ್‌ಗಿಂತ ಜಾಸ್ತಿ ಇದ್ದರೆ ಆ ಕಾಲೇಜ್‌ಗಳಿಗೆ ಕೊಡುವಂಥದ್ದಿದ್ರೆ ಅವ್ರಿಗೆ ಕೂಡ ಕೊಡ್ತಾರೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. GMನ ಸೀಟನ್ನು ಯಾರಿಗೆ ಕೊಡ್ತಾರೆ ಅಂದರೆ GMನ ಕಟ್ ಆಫ್‌ಗಿಂತ ಹೆಚ್ಚಿಗೆ ಪರ್ಸೆಂಟೇಜು ನಿಮ್ಮದು ಇದ್ದಂಥ ಸಂದರ್ಭದಲ್ಲಿ ನಿಮ್ಮನ್ನು GM ಸೀಟ್‌ಗೆ ಪರಿಗಣಿಸ್ತಾರೆ. ಆ ಕಾರಣಕ್ಕೆ GM ಸೀಟ್‌ಗಳನ್ನು ಕೂಡ ಆಯ್ಕೆ ಮಾಡಿ. ನಿಮ್ಮ ಒಂದು ಕ್ಯಾಟಗರಿ ಸೀಟ್ಸ್ ಏನಿರ್ತಾವಲ್ಲ ಇದ್ದರೆ ಅದನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಒಂದು ಕ್ಯಾಟಗರಿಗಳಿಗೆ ಸೀಟ್ಸ್ ಇಲ್ಲ ಅನ್ನೋ ಸಂದರ್ಭದಲ್ಲಿ GMಗೆ ಸೀಟ್ ಇದ್ದರೆ ಆ ಒಂದು ಕಾಲೇಜುಗಳಲ್ಲಿ ಅದನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ. ಸೊ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಮತ್ತೆ ವಿಚಾರಿಸಿ ಆಯ್ಕೆ ಮಾಡಿ. ಸೊ ಕಾಲೇಜುಗಳ ಬಗ್ಗೆ ಆಗಿರ್ಬೋದು, ಫೀಸ್‌ಗಳ ಬಗ್ಗೆ, ಬೇರೆ ಬೇರೆ ಅಂಶದ ಬಗ್ಗೆ ವಿಚಾರಿಸಿ ಅದನ್ನು ಕೂಡ ಮರಿಬೇಡಿ ಅಂತ ಹೇಳ್ತೇನೆ. ನಂತರದಲ್ಲಿ ಅಭ್ಯರ್ಥಿಗಳು ಅರ್ಥ ಆಗಿದೆ. ಇವಾಗ ಹೈದರಾಬಾದ್ ಕರ್ನಾಟಕ, ಐದ್ಕರ್ ಅಂದರೆ ಹೈದರಾಬಾದ್ ಕರ್ನಾಟಕ ಅಂತ, OT ಅಂದರೆ ಜನರಲ್ ಆಗಿ ಒಂದು ಕ್ಯಾಟಗರಿ ವೈಸ್ ಸೀಟ್ ಕೊಡ್ತಾರಲ್ಲ ಇದು. ನಂತರದಲ್ಲಿ ಒಂದು GM ಅಂತಕ್ಕಂಥದ್ದು ಅಭ್ಯರ್ಥಿಗಳಿಗೆ ಈ ಒಂದು ಬರುವಂಥದ್ದು ಇರುತ್ತೆ. ಯಾವುದು ಅಭ್ಯರ್ಥಿಗಳಿಗೆ ಕೊಡ್ತಕ್ಕಂಥದ್ದು ಹೆಚ್ಚಿಗೆ ಪರ್ಸೆಂಟೇಜನ್ನು ಹೊಂದಿದಂಥ ಸಂದರ್ಭದಲ್ಲಿ. ಸೊ ಅರ್ಥ ಆಗಿದೆ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ವಿಡಿಯೋಸ್ಗಳು ಬೇಕು ಅಂದರೆ ಕನ್ನಡ ವೇದ ಒಂದು 3 ವಿಡಿಯೋಸಲ್ಲೂ ಕೂಡ ನಿಮಗೆ ಒಂದು B.Edನ 3 ವಿಡಿಯೋಸಲ್ಲೂ ಕೂಡ ಹೆಚ್ಚುವರಿ ಮಾಹಿತಿಗಳು ಸಿಗ್ತಾ ಇರುತ್ತೆ. ಸೊ ಅದ ನಂತರದ ಲೈವ್ ಕೂಡ ಬರ್ತಾ ಇರ್ತೀವಿ. ಆ ಮುಖಾಂತರ ನಿಮಗೆ ಹೆಚ್ಚುವರಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಮ್ಮ ಜೊತೆ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಭ್ಯರ್ಥಿಗಳಿಗೆ ಸೌಲಭ್ಯ ಕೊಡೋದಾಗಿರುತ್ತೆ. ಹೆಚ್ಚುವರಿ ಪ್ರಶ್ನೆಗಳಿದ್ದಾವೆ, ಡೌಟ್ಸ್ಗಳಿದ್ದಾವೆ. ಯೂಟ್ಯೂಬಲ್ಲಿ ನೀವು ಮೆಸೇಜ್ ಮುಖಾಂತರನೂ ಕೂಡ ಲೈವ್ ಬಂದಾಗ ಮಾಹಿತಿನ ಪಡ್ಕೋಬೋದು. ಇನ್ಸ್ಟಾಗ್ರಾಮಲ್ಲಿ ಕೂಡ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇದೆ ಅಂತಕ್ಕಂಥವ್ರಿಗೆ ಸಮಸ್ಯೆಗಳಿದೆ ಅದನ್ನು ಯಾವ ಥರ ಸಾಲ್ವ್ ಮಾಡ್ಕೊಳ್ಳಿ, ಏನು ಸಲಹೆ ಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮಗೆ ಅವಕಾಶ ಕೂಡ ಇರುತ್ತೆ. ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ, ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಮರಿದ ವಿಡಿಯೋನ ಶೇರ್ ಮಾಡಿ.